ಶುದ್ಧ ಮತ್ತು ಮುಗ್ಧ ಮನಸ್ಸಿನವರು ಮನಸ್ಸಿನಲ್ಲಿ ಯಾವುದನ್ನು ಕೂಡ ಬಚ್ಚಿಟ್ಟುಕೊಳ್ಳುವುದಿಲ್ಲ. ಅವರು ಮಕ್ಕಳ ಹಾಗೆ ಅವರಿಗೆ ಪ್ರೀತಿಸುವುದನ್ನು ಬಿಟ್ಟು ನಟಿಸುವುದಕ್ಕೆ ಬರುವುದೇ ಇಲ್ಲ. ಅವರಿಗೆ ಬರುವಂತಹ ಕೋಪವು ಕ್ಷಣ ಮಾತ್ರದಲ್ಲೇ ಇರುತ್ತದೆ. ಅವರ ಪ್ರೇಮವು ಜೀವಿತದ ಕಾಲವೂ ಕೂಡ ಇರುತ್ತದೆ ಎಂಬುದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನೋಡಿ, ಎಲ್ಲರೂ ಹೇಳುತ್ತಿರುತ್ತಾರೆ ಈ ಪ್ರಪಂಚದಲ್ಲಿ ಕೆಟ್ಟದ್ದು ಬೆಳೆಯುತ್ತಿದೆ ಎಂದು. ಅದಕ್ಕೆ ಅರ್ಥ ಕೆಟ್ಟವರು ಬೆಳೆಯುತ್ತಿದ್ದಾರೆ ಎಂದು ಅಲ್ಲ. ಅರ್ಥ ಒಳ್ಳೆಯವರು ಒಳ್ಳೆಯ ಆಲೋಚನೆ ಮತ್ತು ಒಳ್ಳೆಯ ಭಾವ ಕೆಟ್ಟದ್ದಕ್ಕೆ ಎದುರಿಸುತ್ತಿಲ್ಲವೆಂದು. ನಮ್ಮ ಮೌನವನ್ನು ಅರ್ಥ ಮಾಡಿಕೊಳ್ಳುವರು ನಮ್ಮ ಮಾತಿನಲ್ಲಿರುವಂತಹ ಭಾವವನ್ನು ಕೂಡ ಯಾವತ್ತಿಗೂ ಅರ್ಥ ಮಾಡಿಕೊಂಡಿರುವುದಿಲ್ಲ. ಬಾಂಧವ್ಯಗಳು ಗಟ್ಟಿಗೊಳ್ಳಬೇಕೆಂದರೆ ಮಾತುಗಳಲ್ಲಷ್ಟೇ ಅಲ್ಲ, ಮಾತಿನ ಹಿಂದೆ ಇರುವಂತಹ ಭಾವವನ್ನು ಕೂಡ ಯಾರಾದರೆ ಅರ್ಥ ಮಾಡಿಕೊಳ್ಳುವರೋ ಅವರ ನಡುವಿನ ಬಾಂಧವ್ಯ ಗಟ್ಟಿಗೊಳ್ಳುತ್ತದೆ. ಜೀವನ ಸರಾಗವಾಗಿ ಸಾಗುತ್ತದೆ. ಕೇವಲ ಶಬ್ದಗಳನ್ನು ಮಾತ್ರ ಕೇಳಿಸಿಕೊಳ್ಳಬೇಡಿ. ತುಟಿಗಳಿಂದ ಹರಡಿರುವಂತಹ ಶಬ್ದಗಳಲ್ಲಿ ಅರ್ಥ ಇರುವುದಿಲ್ಲ. ಹೃದಯದಿಂದ ಹರಡುವ ಭಾವವನ್ನು ತಿಳಿಯಲು ಪ್ರಯತ್ನಿಸಿ. ಯಾವುದೇ ಇಬ್ಬರ ನಡುವಿನ ವೈಮನಸ್ಸಿಗೆ ಕಾರಣ ಹಿಂದಿನ ಭಾವವನ್ನು ತಿಳಿಯದೇ ಇರುವುದು. ಮುಖ್ಯವಾಗಿ ಪುರುಷ ಸ್ತ್ರೀಯರ ಅಂತರಂಗದ ಭಾವವನ್ನು ತಿಳಿಯಲು ಯತ್ನಿಸಿದಾಗ ಸ್ತ್ರೀ ಮತ್ತು ಪುರುಷರ ಬಾಂಧವ್ಯ ಉತ್ತಮವಾಗಿರುತ್ತದೆ. ಪ್ರೀತಿಯಲ್ಲಿ ನಿಜಾಯಿತಿ ಇದ್ದರೆ ನಮ್ಮ ಮುಂದೆ ಅಷ್ಟೇ ಅಲ್ಲ, ನಮ್ಮ ಹಿಂದೆಯೂ ಕೂಡ ನಿಜಾಯಿತಿಯಿಂದಲೇ ಇರುತ್ತಾರೆ. ಇಲ್ಲದಿದ್ದರೆ ಎದುರಿಗೆ ಇದ್ದಾಗ ಒಂದು ರೀತಿ, ಇಲ್ಲದಿದ್ದಾಗ ಮತ್ತೊಂದು ರೀತಿ ವರ್ತಿಸುವರೇ ಈ ದಿನಗಳಲ್ಲಿ ಹೆಚ್ಚಾಗಿ ಕಾಣಿಸುತ್ತಾರೆ. ನಮ್ಮ ಜೀವನದಲ್ಲಿ ಯಾರೋ ಬರುತ್ತಾರೆ, ಬದಲಾವಣೆಯನ್ನು ತರುತ್ತಾರೆ ಅನ್ನುವುದು ಕೇವಲ ಒಣ ಮಾತುಗಳಷ್ಟೇ. ಒಂದನ್ನು ಮಾತ್ರ ನೆನಪಿನಲ್ಲಿ ಇಟ್ಟುಕೊಳ್ಳಿ, ಯಾರಾದರೂ ಬರುವುದಿಲ್ಲ. ನಮ್ಮ ಜೀವನಕ್ಕೆ ನೀವೇ ಜವಾಬ್ದಾರರು. ಜೀವನದಲ್ಲಿ ಬದಲಾವಣೆ ಅನ್ನುವಂಥದ್ದು ನಿನ್ನಿಂದಲೇ ಅದು ಆರಂಭವಾಗಬೇಕು. ನಿನ್ನ ಜೀವನದ ನಿರ್ಮಾಣಕ್ಕೆ ನೀನು ಮಾತ್ರವೇ ಜವಾಬ್ದಾರಿ. ನಿನ್ನ ಕಷ್ಟ ಸುಖಗಳಿಗೆ ಯಾರೂ ಕೂಡ ಹೊಣೆಯಲ್ಲ. ನಿನ್ನ ಒಂದು ದುಃಖ ದುಮ್ಮಾನಗಳಿಗೆ ಯಾರನ್ನೂ ಕೂಡ ನಿಂದಿಸುವಂತಹ ಅವಶ್ಯಕತೆ ಇಲ್ಲ. ಕೊನೆಗೆ ಆ ದೇವರನ್ನ ಕೂಡ ಇತರರನ್ನ ಹೊಣೆಯಾಯಿಸಿ ನಿಂತರೆ ನಿನ್ನ ಜೀವನ ಎನ್ನುವಂಥದ್ದು ಅಲ್ಲೇ ಇದ್ದು ಬಿಡುತ್ತದೆ. ಬದಲಾವಣೆ ಆಗಬೇಕೆಂದರೆ ಧೈರ್ಯದಿಂದ ಎದ್ದು ನಿಲ್ಲಿ. ಒಂದಲ್ಲ ಅನೇಕ ಬಾರಿ ಪ್ರಯತ್ನಿಸು. ಪ್ರಯತ್ನ ಎನ್ನುವಂಥದ್ದು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದಿಲ್ಲ. ಜೀವನದಲ್ಲಿ ನೀನು ನೋವು ಪಡಬಾರದೆಂದು ಸುಳ್ಳು ಹೇಳುವರಿಗಿಂತ ನೋವು ಪಟ್ಟರೂ ತೊಂದರೆಯಿಲ್ಲವೆಂದು ಸತ್ಯವನ್ನೇ ಹೇಳುವರನ್ನ ಹೆಚ್ಚಾಗಿ ನಂಬಬೇಕು. ಏಕೆಂದರೆ ಸತ್ಯವನ್ನ ಎಷ್ಟು ದಿನ ನಿನ್ನಿಂದ ಮುಚ್ಚಿಡುವರೋ ಕಾಲ ಎನ್ನುವ ವರ್ಷಧಾರೆ ಯಾವುದೋ ಒಂದು ದಿನ ಸತ್ಯದ ಬಣ್ಣ ಬಯಲು ಮಾಡೇ ಮಾಡುತ್ತದೆ. ಆಗ ನಿನಗಾಗುವಂತಹ ನೋವು ಅಪಾರ ದುಃಖವನ್ನ ಉಂಟು ಮಾಡುತ್ತದೆ. ಸತ್ಯವನ್ನ ಧೈರ್ಯದಿಂದ ಎದುರಿಸುವುದನ್ನ ಅಭ್ಯಾಸ ಮಾಡಿಕೋ. ಪ್ರಯತ್ನ ಎನ್ನುವುದು ಯಾವತ್ತೂ ಕೂಡ ವ್ಯರ್ಥ ಆಗುವುದಿಲ್ಲ. ಹಾಗೆ ಅಪಜಯ ಎನ್ನುವಂಥದ್ದು ಯಾವತ್ತಿಗೂ ಕೂಡ ಶಾಶ್ವತವಲ್ಲ. ಕೆಲವು ಬಾರಿ ಸಣ್ಣ ಪ್ರಯತ್ನವೂ ಕೂಡ ನಮಗೆ ಉನ್ನತವಾಗಿರುವಂತಹ ಸ್ಥಾನವನ್ನು ದೊರಕಿಸಿಕೊಡುತ್ತದೆ. ಕಣ್ಣಿನ ನೋಟ ಇಲ್ಲದಿರುವವರು ಕುರುಡರಲ್ಲ. ತನ್ನ ಒಂದು ತಪ್ಪುಗಳನ್ನು ತಿಳಿದುಕೊಳ್ಳದೆ ಅವುಗಳನ್ನೇ ವಾಸ್ತವಿಕತೆ ಎಂದು ನಂಬುವವರೇ ನಿಜವಾದಂತಹ ಕುರುಡರು.